ಕೊಳ್ಬೇಕಂತ ನನ್ ಗಂಡ ಹೇಳಾನ ಇವಿಷ್ಟು ಕೋಳ್ ನಮ್ಮ ಅಂತ ಈಗ ಓದಿದ್ದು ಕಡ ಉಳ್ದು ಅಂತ ನೋಡ್ ನಿಮ್ಗ ನಾವ್ ಕೊಟ್ಟಿದ್ಯಲ್ಲ ಕೋಳಿ ನಿಮ್ಗಂತ ನಾವ್ ನಮಗ್ ಕೋಳಿ ಹಿಂಗ್ ಕೊಡ್ತಾರ ಹಿಂಗ್ ಇಸ್ಕೊಂಡ್ ಹೋಗ್ತಾರ ನಿಮ್ ಓವರ್ ಅಂತ ನಾವ್ ನೀವು ಹಂಗ ಮಾಡ್ತೀರಿ ಹಿಂಗ್ ಮಾಡಾಕ ಅಲ್ಲಿ ನರಿ ಕಾಟ ನರಿ ಗುಡ್ಡದಾಗ ನರಿ ಮುಂಗ್ ಇವು ಒತ್ತಾಟಿನ ಮೈದಲ್ ಮತ್ತ ನಾಳೆಗ್ ಬಿಡಾಕ್ ಹೋಗ್ಬೇಡ್ರ ಅಂದನ್ನ ಇವ್ನ ಒತ್ತಾಟಿನ ಮೈದಿಲ್ ಇವ ಹೋಗ್ಬಿಡ್ತಾವ ಇವ್ ಹಂಗ ಹೌದು ಅಂದ್ರ ಅಲ್ಲೇ ಹೋಗಿ ಕೋಳಿ ಬಿಟ್ಟ ಹೊಳಿ ಬರುದು ಹುಂಜಿಲ್ಲಪ್ಪ ಅಲ್ಲೇ ನಿಮ್ ಕೋಳಿನೂ ಇಲ್ಲ ಮದ್ಗದ ಮೂಲಿಗೆ ವಾರ ಸಾಕ ಬ್ಲಾಕಿ ಬಂತ 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 ರಜೋಲಿ ಬಂತ ಹೆಂಗ್ ಬರ್ತದ ನೋಡದು ಬ್ಲಾಕಿ 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 ಸ್ಟಾಪ್ ಸ್ಟಾಪ್ ಪ್ರಕಾರ ನೋಡ್ರದ ನೈಟಿಕ್ಕಿಂತ ದೊಡ್ಡದೈತಿ ಅಜ್ಜನಂತೆಲ್ ನೋಡ ಈಗ ರಾತ್ರಿ ಹೊತ್ತು ಏನ್ ಮಾಡ್ತಿ ಜಾತ್ರೆ ಐತಿ ನೋಡಲ್ಲ ಊರಾಗ ಇರ್ಬೇಕಲ್ಲೇ ಅಮ್ಮೀರ ನಕತ್ತಾವ ನೋಡು ಅವ್ರ ಮನ್ಯಾಗಿನ ಮಂದಿ ಎಲ್ಲಾರು ಮನುಷ್ಯರ ಲೆಕ್ಕದಾಗ ಅದಾರ ನಾ ಬರೋದಿಲ್ಲ ಮಮ್ಮಿ ಬರೋದಿಲ್ಲ ಅಂತಾಳ ಅಲ್ಲಿ ಬಾಪ ಇವನಾರು ಹಿಡ್ಕೊಂಡ್ ಬರ್ರಿ ಏ ಬ್ಲಾಕಿ ಲೇ ಕತ್ ಸೋಳೆ ಮಗನ ಏ ಬ್ಲಾಕಿ ಸರಿ ಆಗಲ್ಲ ಎಂತ ಚಂದ ಬಂದಿದ್ದು ನೋಡು ನನ್ನ ಗಂಡನ ಸಂಬಂಧ ಹಿಂಗ್ ಸಾಕಾಗಿ ಹೋಗೈತಿ ನಂಗೆ ಬೇಡ ಒಳಗ ಕಳ್ಸೋದವನ್ನ ಒಂದ್ ಬಾಳ್ ಕೋಳಿ ಹಿಡಿಬೇಕಿಷ್ಟು ನೀನ್ ನೋಡ್ ಹೋಗಪ್ಪ ಈ ಬ್ಲಾಕಿ ಬಂತಲ್ಲ ನೀವು ಅಲ್ಲೇ ರೀ ಮತ್ತೆ ಒಳಗೆ ಹೋದ್ರೆ ನಿಮ್ದೇನು ಕೆಲಸ ಐತಿ ಇದಕ್ಕೆ ಬಂತಪ್ಪ ಇದು ಹೊಟ್ಟೆ ಕಿಚ್ಚಿಂದಿದು ಒಳಗೆ ಹೋದ್ರಪ್ಪ ನೀ ಅನ್ನ ಒಳಗೆ ಹಾಕಿ ನಟ ಒಳಗೆ ಹೋಗಿ ಬಾ ಕುಳು ಅನ್ನ ಒಳಕತ್ತ ಹೋಗಿ ಕಡೆ ಭಾಳಷ್ಟು ಹಾಕಿ ಅದೇನಾ ಹಾಕೊಳ್ಳ ನೀವು ಹಿಡ್ಕೋಬೇಕು ಮತ್ತೆ ನೋಡ್ರಿ ನಮ್ಮ ಪತ್ತಿ ಮಕ್ಕೊಂದಿತ್ರಿ ಏಮ್ಮ ಇನ್ನು ನಾಳೆ ಬರ್ದಿಲ್ಲ ನೀ ನಾಳೆಗೆ ಎದಕ್ಕೆ ಬರಲಿ ಬರೀ ದಿನ ಅದನ್ನ ಮಾಡಿ ಕೋಳಿ ಅದಾವ್ರಿ ಮರಿ ಇಲ್ಲಿ ಕಾಣ್ತಾವನ್ರಿ ಕೋಳಿ ಬುಟ್ಟಾಗ ಬೇಕಂದ್ರೆ ಕೊಡ್ಕಳ್ಸಲ್ಲಿ ಅದ್ರಾಗ ಏನಪ್ಪ ಇಲ್ಲಿ ಗಾಡಿ ಮೇಲೆ ಬುಟ್ಟಾಗ ಇದ್ರಾಗ ತಕೊಂಬರೋದನ್ನ ಬಿಡೋದನ್ನ ಅದು ಸೇರ್ ತಕೋಗ ಬಂದ್ ಮಾಡೋದನ್ನ ಇವತ್ತಿನ ಲಾಗ ಯಾರಿಗೆಲ್ಲ ಇಷ್ಟ ಆಕೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಹೇಳಪ್ಪ ಜೋಕಾಲಿ ಆಡಕತ್ತೇನಿ ಹಿಡ್ದೇವ ಎಲ್ಲ ಕಟ್ಟೆ ಕಾರ್ ಒಳಸಾಕತ್ತಾರ ಕಾರ್ ಒಳಸಾಕತ್ತಾನ ಅನ್ನೆ ಆಕೀಗ ರೆಡಿನ ಅಂತೇನೆ ಈಗ ರೆಡಿ 10 ನಿಮಿಷನಾಗ ಅಲ್ಲಿ ಅಂತೇವ
ನಾ ಇಲ್ಲಿ ಜೋಕಾಲಿ ಆಡಕತ್ತೇನೆ ಆಕೇನೋ ಮಾಡತ್ತಾವ ಅಲ್ಲಿ ನಾ ಇಲ್ಲಿ ಗಿಡದ ತಲೆದಂಡೆ ಆಗ ಅವ್ರ ಅಲ್ಲಿ ಮುನಿಯಾಗದ ನಾ ಇಲ್ಲಿ ಬ್ಯಾರೆ ಕಡೆ ಗಿಡದಾಗ ಜೋಕಾಲಿ ಕಟ್ಟ್ಯಾರ ಕೋಳಿ ಕಟ್ಟಿಟ್ಟು ಇಲ್ಲಿ ಆಡಾಕ್ ಬಂದೇನಿ ಆ ಕಾರ್ ಹೊಳಿಸಿದ್ದು ಅಡ್ನಿ ಹಳ್ಳಿ ಜೀವನ ಅಂತಂದ್ರೆ ಕೋಳಿ ಕುರಿ ದನ ಇವೆಲ್ಲ ಇದ್ದೇ ಇರ್ತೈತಿ. ಕೆಲವರಿಗೆ ಕೋಳಿ ನೋಡೋಕೆ ಇಷ್ಟ ಆಗಂಗಿಲ್ಲ, ಇಷ್ಟ ಆಗದೆ ಇರೋ ಆ ವಿಡಿಯೋ ಕ್ಲಿಪ್ಪಿಂಗ್ನ ಸ್ಕಿಪ್ ಮಾಡಿರಿ. ಜೋಕಾಲಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಕ್ಕವ. ಸಣ್ಣ ವಯಸ್ಸಿಂದ ಹಿಡ್ಕೊಂಡು ಮುದುಕರವ್ರಿಗೂ ಇಷ್ಟ ಆಕ್ಕವ. ಮೊದಲೆಲ್ಲ ಪಂಚಮಿ ಅಂತ ಅಂದ್ಕೊಳ್ಳೇನ ಕಂಬ ಹೋಗೋದ, ಗಿಡ ಇದ್ರೆ ಗಿಡಗಳಿಗೆಲ್ಲ ಜೋಕಾಲಿ ಕಟ್ತಿದ್ರೆ. ಈಗ ಮೊದಲಿನ ಅಂದ್ರೆ ನಾವು ಎಂಜಾಯ್ ಮಾಡಿರೋವಂಥ ಬಾಲ್ಯ ಈಗಿನ ಮಕ್ಕಳಿಗಿಲ್ಲ, ಈಗಿನ ಜನ್ರೇಷನ್ದವ್ರಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ನಾನು. ಎಲ್ಲೋ ಒಂದು ಕಡೆ ಜೋಕಾಲಿತಿ ಕಟ್ತಾರೆ. ಮೊದಲ ಪ್ರತಿ ಹಳ್ಳಿಯೊಳಗೂ ಪ್ರತಿ ಒಂದೊಂದು ಓಣಿಗೂ ಗಿಡ ಇದ್ರೆ ಗಿಡಕ್ಕೆ ಕಟ್ತಿದ್ರೆ, ಗಿಡ ಇರಲಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಕಂಬ ಎಲ್ಲ ಹೋಗೋದು, ಗಂಡು ಮಕ್ಕಳನ್ನ ದೊಡ್ಡ ದೊಡ್ಡ ಕಂಬ ಎಲ್ಲ ಹೋಗೋದು ಜೋಕಾಲಿ ಕಟ್ತಿದ್ರೆ ಹೆಣ್ಮಕ್ಳಿಗೆ ಆಡೋಕೆ ಅನುಕೂಲ ಆಗ್ಲಿ ಅಂತೇಳಿ. ನಾವೆಲ್ಲ ಸಣ್ಣರಿದ್ದಾಗ ಎಲ್ಲ ಕಡೆ ಹೋಗಿ ಎಲ್ಲೆಲ್ಲಿ ಜೋಕಾಲಿ ಕಟ್ಟಿರ್ತಾರಲ್ಲ ಅಲ್ಲೆಲ್ಲ ಹೋಗಿ ಜೋಕಾಲಿ ಆಡಿ ಬರ್ತಿದ್ವಿ. ಈಗ ನಾವು ಇದನ್ನು ಜೋಕಾಲಿ ಕಟ್ಟೇವಿಲ್ಲ, ಎಲ್ಲರೂ ಇಲ್ಲಿ ಬಂದವ್ರ ಜೋಕಾಲಿ ಆಡ್ತಾರೆ. ಅದೇನೋ ಖುಷಿ ಅಂತ ಅನಿಸ್ತೈತಿ. ಜೋಕಾಲಿ ಆಡೋಕೆ ವಯಸ್ಸು ಬೇಕಾಗಿಲ್ಲ, ಖುಷಿ ಪಡೋಕೆ ನಾನು ಅದನ್ನ ಹೇಳೋದು, ಖುಷಿ ಪಡೋಕೆ ವಯಸ್ಸು ಬೇಕಾಗಿಲ್ಲ, ಎಂಜಾಯ್ ಮಾಡೋಕೆ ವಯಸ್ಸು ಬೇಕಾಗಿಲ್ಲ. ಮನಸ್ಸು ಖುಷಿ ಪಡಬೇಕು, ನಾವು ಖುಷಿಯಾಗಿರ್ಬೇಕು ಅಷ್ಟೇ ನೋಡ್ರಿ. ಲಗುನ ವಾಲ್ ಮುರಿದಿತ್ತ ಸಾಕು ಬಿಡಪ್ಪ. ಜೇಕ ಹೊಡಿತಾ ಹಿಡ್ಕೋತದ್ ನೋಡಿ ಹುಡುಗ, ತೋ ಕೈ ಬಿಡ. ಏನು ಇಲ್ಲ ಅಯ್ಯಪ್ಪ. ನನ್ನ ಜೋಕಾಲಿದ ಮ್ಯಾಗಿನ ವಾಲ್ ಮುರಿದಿತ್ತು. ಮುಂದೆ ಈ ಜೋಕಾಲಿ ಇದಾತಂದ್ರೆ ಇಲ್ಲಿ ಜೋಕಾಲಿ ಕಟ್ಟಕ್ಕೆ ವಾಲ್ ಮಸ್ತ್ ಐತಿ. ಇಲ್ಲಿ ಕಟ್ಟೋ ಜೋಕಾಲಿ ತಗೋಬಪ್ಪ. ಬಾ ಮತ್ತೆ ನೀನು ನಾವಲ್ಲಪ್ಪ ಒಮ್ಮೆ ವಾಂತಿ ಐತಿ ಆಗತ್ತ ಮತ್ತೆಲ್ಲ ಇಲ್ಲೇ ಒಮ್ಮೆ ಮನೆ ರೂಢಿ ಇವ್ನು ಇಲ್ಲೇ ಡಿಕ್ಕೆ ಹೋಗಿದ್ದಾನ ಎಲ್ಲ ಇಲ್ಲೇ. ಅಲ್ಲಿ ಮುಂದೆ ಏನು ಇಡಂಗಿಲ್ಲ. ಮೊದಲೇ ಬುಟ್ಟಿಯಲ್ಲಿ ಐತದ ಡಬ್ ನೀ ತಂದಿದ್ದಿಲ್ಲೇನ ಜಲ. ನೀ ಮುಂದಕ್ಕೆ ಹೋಗ, ನೀ ಮುಂದಕ್ಕೆ ಹೋಗ. ಈಡು ಅದಕ್ಕೇನಾಗತ್ತೆ ಬೇಕಾ ನಮ್ಮ ಕಾರ್ನಾಗ ಹೊಲಸ ಈ ಕಡೆ ಬನ್ನಿ. ಎಲ್ಲ ತೆಗಿನಿ ಯಾಕೆ ನಿಂದ್ರು ನಂಬಿಕೆ ಹೆಂಗ್ ಮಾಡಾಕತ್ತಿ ಹಿಂಗ್ ಇಡಲ್ಲ. ಅಲ್ಲಿ ಇವು ಕೋಳಿ ಇಲ್ಲ ಏನ್ ಮಾಡ್ತಾ ಇದನ್ನ ಇಲ್ಲಿ ಚೀಲ ನೋಡ ಅವ್ನ ಚೀಲ ತಪ್ಪಿಗೋಣ. ಕಾವು ಅದೈತಿ, ಮೊದಲ ಕಾವು ಐತಿ. ಇಲ್ಲ ಹೋಗ್ತೀನಿ ಅವ್ರಿಗೆ ಮಮ್ಮಿ ಹೊಂಟ್ರೆ ಅಷ್ಟ ಬರ್ತಾಳಕ್ಕೆ ಅಕ್ಕ. ನಾ ಎಲ್ಲಿ ಹೋಗಿಲ್ಲಪ್ಪ. ಬಾಟ್ಲಿ ದೊಡ್ಡಪ್ಪನ ಕೂಡ ಅಡ್ಡಾಡಿಲ್ಲ, ಮಮ್ಮಿ ಕೂಡ ಅಡ್ಡಾಡಿಲ್ಲ. ಅಡ್ಡಾಡಿನ ಇಲ್ಲೇ ಸನಿ ಊರ ಸಿರ್ಸಂಗ್ ಐತಿ ಹೋಗಿಲ್ಲ. ನಾವಲ್ಲ ಬೇಡ ಅಲ್ಲಿ ಮನ್ಯಾಗ ಬೈತಾರ. ಅದ ಅಪ್ಪ ಬೈತಾನ, ಇವತ್ತು ಮಧ್ಯಾಹ್ನ ಬೇದಾನ. ಬೇಡಪ್ಪ ಬೇಡ ಗಡ್ಯಾಗ ಹೋಗುದು. ಮತ್ತೆ ಯಾವಾಗ ನೀ ನಾಳೆ ಹೆಂಡತಿ ಕರ್ಕೊಂಡು ಅಡ್ಡಾಡೋದು ಯಾವಾಗ? ಮನ್ಯಾಗ ಬೈತಾನ ಅಪ್ಪ. ಇಲ್ಲ ಹಿಂಗಾದ ಪಪ್ಪಿ ಅಂದ್ರ ಗ್ಲಾಸ್ ಇಳಿಸ, ಗ್ಲಾಸ್ ಹಾಕ್ಬೇಡ, ಎಸಿ ಹಚ್ಬೇಡ, ಗ್ಲಾಸ್ ಇಳಿಸಪ್ಪ. ಕೊಡ್ತಾ ದೊಡ್ಡ ತಗೊಂಬ. ಇಲ್ಲಾಂದ್ರ ಅವ್ನು ನೀ ಮುಂದೆ ಕುಂದ್ರ ಎಲ್ಲಪ್ಪ. ನೀ ಹಿಂದ್ ಬಾ, ಅವ್ನ ಗಾಡಿ ಹೋದಲ್. ಬಾ, ಅವ್ನ ಗಾಡಿ ಹೋದಲ್, ಅವ್ನ ಗಾಡಿ ಹೋದಲ್ಲ.
ಅಯ್ಯ ಸಾಯಿ ಸಂಕಟ ಆಕೈತಿ ಮತ್ತೆ ಗಾಡಿ ಆಗ್ಲಿಲ್ಲ ಅಂದ್ರೆ ಮುಂದಾದ್ರೆ ಏನಾಗಂಗಿಲ್ಲ. ಊಟ ಮಾಡಿ ಇಲ್ಲ ನಿಂಗ ನೀ ಬಾಯ್ ಮಾಡಬೇಡ ಅವ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಹೆದರ್ತಾನವ. ನೀವು ವಾಂತಿ ಬಂದದ ಅಂತ ಹೇಳಪ್ಪ. ವಾಂತಿ ಬಂದದ ಅಂತ ಹೇಳ. ಮಧ್ಯಾಹ್ನ ಊಟ ಹಂಗ ನೀ ಗಾಡಿ ಹೋಗೋ ಮುಂದೆ ವಾಂತಿ ಮಾಡ್ಕೊಂಡೆ ಅಂದ್ರೆ ಹಿಂದೆ ಅಲ್ಲಿ ಗಾಡಿಗೆಲ್ಲ ಸಿಡಿತೈತಿ. ಅಲ್ಲಿ ಗುಳಿಗೆ ತಗೊಳಕ್ತವ ಗ್ಲಾಸ್ ಇಳಿಸ್ತೀನಿ ಚಕಡೆ ತಗೊಂಡ್ ಕಾಲಾಗ ಇಟ್ಕೋರಿ. ಊಟ ಮಾಡಿಲ್ಲ ನೀ ಇಲ್ಲ ಏ ಕರ್ಕೊಂಡೋಗ ನೀನ ಹೋಗ ಗುಳಿಗೆ ತಗೊಳಕ ಗುಳಿಗೆ ನುಂಗಾಕ ಅದಕ್ಕೆ ನಡಿ ಅದೇನೆ ಅಂತಿದ ಅದೆಷ್ಟು ಮಾಡ್ತತ್ ನೋಡದ. ಅಲ್ಲಿ ಬಾಗಲ್ನ ಮಕ್ಕೊಂದತಾನ ಅದ ಹೆಂಗ್ ದಾಟಿದೇವು ಈ ಹಾಳಿ ತಂದಾಳ ಇದ್ದಿದ್ರೆ ಹೋಗಿಲ್ಲ ಇರ್ಲಿ ಕೊಡಿ ನೀ ಯಾವ ಎದಕ್ಕ ನಿನ್ನೆ ಕೊಟ್ಟು ನೋಡ ಅಲ್ಲಿ ಹೋಗಿ ನಡಿ ನಿನ್ನ ಮನಸ್ಸು ಒಲ್ಲಂತನ್ ಬಿಡು ಇಳಿಸಿ ಹೋಗಾರ ಅಲ್ಲಿ. ಅಲ್ಲೇ ಹೋಗಿ ಇಳಿಯೋಗ ಇಲ್ಲೇ ಇರ್ತೀನ. ಆಡ ಫೋನಿನ ಕರೆನ್ಸಿಗೆ ಹಾಕ್ಯ ನಾವು ಹಂಗೆ ಕರೆನ್ಸಿ ಹಾಕ್ಸೇನಿ ಇವತ್ತು ಅದಕ್ಕದ ಈಗ ಗ್ಲಾಸ್ ಹೇಳ್ತೀರ ಅಮ್ಮಂದ ಒಲ್ಲಂತನ್ ಬಿಡ ಒಲ್ಲಂತನ ಹೋಗ್ರಿ ಹೋಗ್ಬರ್ರಿ. ನಾಳೆಗೆ ಬರ್ರಿ ಅಲ್ಲೇ ಇರ್ರಿ ನಿಮ್ಗೆ ಯಾರು ಬರ್ರಿ ಅಂದಾರ. ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಬೇಕಂತೇಳಿ ನಮ್ಮ ವಿಟಲ್ ಗಿಡದಾಗ ಹಚ್ಚೆ ನೋಡ್ರಿ. ಸಾಕ್ತಮ್ಮ ಫಸ್ಟ್ ನಿಮ್ಮ ದೊಡ್ಡಪ್ಪ ತಿನ್ನಂಗಿಲ್ಲ ನಾನು ಒಬ್ಬಾಕಿ. ಇದು ಕಾಲು ಅಂತೆಲ್ಲ ನೋಡ ಅವನು ಹರಿ ಹಾಂ ದೊಡ್ಡ ಅಷ್ಟ ರೀ. ಹಣ್ಣಾಗ್ಯಾವಲ್ಲ ಹಣ್ಣಾಗಿಲ್ಲ ಕಲರ್ ಬಂದ ನೋಡಿ ಕಲರ್ ಬಂದ್ರೆ ಹಣ್ಣಾಗಿರ್ತಾವ. ಅಯ್ಯೋ ಬೀಳ್ತಾವ ಹಿಡ್ಕೊಂಡು ಇಳ್ಯಾಕೆ ಬರಂಗಿಲ್ಲ. ಅಂದ್ರೆ ಬಿದ್ದು ಅಂದ್ರೆ ಎಲ್ಲ ಹೊಡೆದ ಬಿಡ್ತಾವದ ಇಲ್ಲಿ ಅವು ಕೆಳಗೆ ಬಿದ್ದಿತ್ತು ಎಲ್ಲ ಹೊಡ್ಯಾಕತ್ತ ನೋಡು. ಚೌಕಾಸ್ ಇಳಿಪ. ನಾನೀಗ ಸಂಜೆ ಟೈಮ ಪೂಜೆ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಪೂಜೆ ಅಂತಂದ್ರೆ ನಾವು ಸಂಜೆ ಟೈಮ ಆರತಿ ಅಷ್ಟೇ ಬೆಳಗೋದಿರ್ತೈತಿ. ನಾವು ಇಲ್ಲಿಷ್ಟೇ ದೀಪ ಏನು ಹಚ್ಚಿರ್ತೀವಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ದೀಪ ನಮ್ಗೆ ಸತತವಾಗಿ ಹಂಗೆ ಉರಿತಿರ್ಬೇಕು. ಇಷ್ಟು ದೀಪ ಅಂತೇನಿಲ್ಲ. ನಾನು ಫಸ್ಟ್ ಆರತಿಗೆ ತುಪ್ಪದ ದೀಪ ಹಚ್ಚಿದ್ನಿ. ಆಮೇಲೆ ಕಟ ಅದ್ರೊಳಗಿನ ತುಪ್ಪ ಎಲ್ಲ ಖಾಲಿ ಆದಿಂದ ನಾನು ಮತ್ತೆ ಎಣ್ಣೆ ದೀಪನ ಹಚ್ಚೀನಿ. ಕಾಮಾಕ್ಷಿ ದೀಪ ಮತ್ತು ಇವೆರಡು ಶಮೆ ಏನದಾವಲ್ಲ ಅವಕ್ಕೆ ತುಪ್ಪನ ಹಾಕಿ ದೀಪ ಹಚ್ಚೀನಿ. ನಾನು ಇಲ್ಲೇ ತುಪ್ಪ ನನ್ನ ದೇವ್ರಿಗಂತ ಕಾಸಿ ರೆಡಿ ಮಾಡಿ ಇಟ್ಕೊಂಡಿದ್ದು ನಾನು. ಬರೀ ಈಗ ಸಂಜೆ ಟೈಮಲ್ಲಿ ನಾನು ಸೀರೆ ಕಳೆದಿದ್ನೆಲ್ಲ ಮತ್ತೆ ಸೀರೆ ಉಟ್ಕೊಂಡೇನಿ. ಯಾಕಂದ್ರೆ ಆರತಿ ಬೆಳಗ್ಬೇಕಲ್ಲ ಹಾಗಾಗಿ ನೈಟಿ ಮ್ಯಾಗ ಮಾಡೋದು ಅಷ್ಟೊಂದು ಸರಿ ಇರಂಗಿಲ್ಲ. ನಿನ್ನೆ ವಿಡಿಯೋ ಏನು ಶೇರ್ ಮಾಡಿದ್ನಲ್ಲ ಮುಂಜಾನೆ ಪೂಜೆ ಮಾಡಿದ್ದೆ ಅದರದ ನೆಕ್ಸ್ಟ್ ಮುಂದುವರೆದ ಭಾಗ ಇದೆ.
ಬಾಳೆಯನ್ನು ಉಲ್ಟಾ ಇಟ್ಟಿರಿ ಅಂತ ಹೇಳಿದ್ರಿ. ನಾನು ಸೀದಾನೇ ಇಟ್ಟಿದ್ನಿ. ಅವ್ವ ಮತ್ತು ನನ್ನ ಗಂಡ ಸೇರಿ ಬಾಳೆಹಣ್ಣು ಹಂಗೆ ಇಡಬೇಕು ಅಂಥೇಳಿ ಬಾಳೆಹಣ್ಣು ಹಂಗೆ ಇಡಿಸಿದ್ರೆ. ಯಾಕಂದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂಥರ ಹೇಳ್ತಿರ್ತಾರೆ, ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡಬೇಕು ನನಗಂದ್ರೂ ಗೊತ್ತಾಗಂಗಿಲ್ಲ. ನಾನೇನು ಇಟ್ಟಿದ್ನಲ್ಲ ಅದು ಕರೆಕ್ಟ್ ಇತ್ತು. ಬಟ್ ಇವ್ರೇನು ಹೇಳಿದಾರಲ್ಲ ಅತ್ತಿ ಅಳೆಯ ಕೋಡೆ ಉಲ್ಟಾ ಇಟ್ಟು ನಿಮ್ಮೆಲ್ಲರ ಕೈಲಿದ್ದನ್ನು ಹೇಳ್ಸಕ್ಕೆ ಮತ್ತು ನೀವು ಹೇಳೋಂಗೆ ಆತು ನೋಡ್ರಿ. ಅದನ್ನು ನಮ್ಮ ಮನೆಯವ್ರು ಕಮೆಂಟ್ ಚೆಕ್ ಮಾಡ್ಯಾರಿಲ್ಲ ಗೊತ್ತಿಲ್ಲ. ಇವತ್ತು ನಾನು ತುಪ್ಪದ ದೀಪ ಅಂತ ಹೇಳಿದ್ನಲ್ಲ, ಎಲ್ಲರಿಗೂ ಇಷ್ಟು ಏನಂತಂದ್ರೆ 24 ತಾಸು ತುಪ್ಪದ ದೀಪ ಹಚ್ಚಿ ಇಡಕ್ಕೆ ಆಗಂಗಿಲ್ಲ. ಇಷ್ಟು ದೀಪನೂ ಅನುಕೂಲ ಇರೋಂಗಿಲ್ಲಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು ದೀಪನಾದರೂ ಅಂದ್ರೆ ಲಕ್ಷ್ಮೀ ಏನು ಪ್ರತಿಷ್ಠಾಪನೆ ಮಾಡಿರ್ತಲ್ಲ ಆಕಿ ಬಲಗಡೆ ಸೈಡ್ದು ಒಂದು ದೀಪನಾದ್ರೂ ನಾವು ತುಪ್ಪಲೇ ಹಚ್ಚಿ ಇಡಬೇಕಂತ. ಹಾಗಾಗಿ ಸಾಧ್ಯ ಆದ್ರೆ ಹಚ್ಚಿಡ್ರಿ, ಇಲ್ಲಾಂದ್ರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಪೂಜೆನ ಮಾಡಬೇಕಾಕೈತಿ. ಖುಷಿ ಆಯ್ತು ನನಗೆಲ್ಲ ಪೂಜೆ ಮಾಡಿದ್ದೆ. ಮತ್ತು ನಾನು ಹೇಳಿದ್ನಲ್ಲ, ನಾನು ಆ ವಿಷಯನ ಯಾಕೆ ಹೇಳಿದ್ನಿ ಅಂತಂದ್ರೆ, ಯಾಕಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರ ಸಿಗ್ತಿರ್ತೈತಿ. ಆ ಥರ ಯಾರಿಗಾದರೂ ಆದವರು ನನಗೆ ಸಲಹೆ ಕೊಡ್ತಿರ್ತೀರಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಷ್ಟು ಬಿಟ್ಟರೆ ಏನಿಲ್ಲ. ಬಟ್ ವರಮಹಾಲಕ್ಷ್ಮಿ ಹಬ್ಬ ಚಲೋ ಆಯ್ತು, ಖುಷಿ ಆಯ್ತು. ಅವ್ವನೂ ಬಂದಿದ್ದಾಳೆ ಮತ್ತು ನಮ್ಮ ದೇವಿನೂ ಬಂದು ಸಪೋರ್ಟ್ ಮಾಡಿದ್ದಾಳೆ, ಕೆಲಸ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ದಾಳೆ, ಖುಷಿ ಆಯ್ತು. ಎಲ್ಲರೂ ಇಷ್ಟರು ಸೇರ್ಕೊಂಡನ್ನು ವರಮಹಾಲಕ್ಷ್ಮಿ ಪೂಜೆನ ಮುಗಿಸ್ಕೊಂಡು ಊಟ ಆತಿ ಮಾಡಿದ್ವಿ. ನಮ್ಮ ದೇವಿ ಸಾಲಿಗೈತಿ ಹೋದಳು. ಮುತ್ತೈದೆಯರು ಏನು ಅರ್ಶಿನ ಕುಂಕುಮಕ್ಕೆ ಏನು ಕರೆದಿದ್ನಲ್ಲ ಮುತ್ತೈದೆಯರನ್ನ, ಅವರು ನಾವು ಎಲ್ಲರಿಗೂ ಊಟ ಮಾಡಿದ್ವಿ. ಊಟ ಮಾಡಿ ಹಬ್ಬನ ಎಂಜಾಯ್ ಮಾಡಿದ್ವಿ. ಸಿಂಪಲ್ಲಾಗೇನ ಮಾಡಿದ್ನಿ. ಇನ್ನೊಬ್ರು ಸಿಸ್ಟರ್ ಹೇಳಿದ್ರೆ ಇಲ್ಲಿ ಗಾದೆ ಐತಿಲ್ಲ ಅದಕ್ಕೆ ತಾಗ್ತಾವ ಆಚ ಕಡೆ ಬಾಳೆ ಮರಿ ಐತಿ, ನೆಕ್ಸ್ಟ್ ಟೈಮ್ ಸ್ವಲ್ಪ ಸರಿಪಡಿಸ್ಕೊಂಡು ಮಾಡ್ರಿ ಅಂತಂದ್ರೆ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾನು ಈ ಥರದ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಾಗ ನನ್ನಿಂದ ಆಗಿರೋವಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ತಿಳಿಸಿ ಹೇಳ್ತಿರಲ್ಲ, ನನಗೂ ಅದು ಏನಂತಂದ್ರೆ ನನಗೆ ಗೊತ್ತಿದ್ದಾಗಿರ್ತೈತೋ ಗೊತ್ತಿಲ್ಲದೆ ಆಗಿರ್ತೈತೋ ಕೆಲವೊಂದು ಮಿಸ್ಟೇಕ್ಗಳು ಆಗಿರ್ತಾವೆ. ನಮ್ಮ ಮನೆ ಸಣ್ಣದಿರೋದ್ರಿಂದಾಗೆ ಮತ್ತು ಬೆಡ್ನು ಅಲ್ಲೇ ಇರೋದ್ರಿಂದಾಗೆ ಈಗ ನಾನು ಇಟ್ಟೇನಿಲ್ಲ ಪೂರ್ವದ ಕಡೆ ಮುಖ ಮಾಡಿ ನಾನು ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡೇನಿ. ನೆಕ್ಸ್ಟ್ ಟೈಮ್ ಈಗ ನಾನು ನಿಂತೇನಿಲ್ಲ ಅದ್ರ ಅಪೋಸಿಟ್ ಅಂದ್ರೆ ಏನಂತಾರೆ ಗಂಗೆ ದಿಕ್ಕು ಅಂತ ಹೇಳ್ತಾರೆ, ಉತ್ತರ ದಿಕ್ಕು ಅದೇ ಲಂಕೇಶ, ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡಿ ಈ ಸಲ ಹಂಗೆ ಮಾಡ್ಬೇಕಂತ ಅಂದ್ಕೊಂಡು, ಬಟ್ ಇರಲಿ ಇಲ್ಲೇ ಮಾಡಿದ್ರೆ ಆಯ್ತು ಅಂತೇಳಿ ಅಲ್ಲೇ ಮಾಡಿದ್ದು ನಾನು. ನೋಡೋಣಂತ ಜಾಗನ ಚೇಂಜ್ ಮಾಡಿ ನೋಡ್ತೀನಿ. ಮುಂದೆ ಬರೋ ಎಲ್ಲ ದಿನಗಳು ನನ್ನ ಲೈಫಲ್ಲಿ ಖುಷಿನ ಸಿಹಿನ ತಂದ್ಕೊಳ್ಳಿ ಅಂಥೇಳಿ ನಾನು ಬಯಸಾಕತ್ತೀನಿ. ನೋಡೋಣ ಆ ತಾಯಿ ಆಶೀರ್ವಾದ ಹೆಂಗೆಲ್ಲ ಸಿಗ್ತೈತೆ ಅಂತೇಳಿ. ಆದ್ರೆ ನಾವು ಮಾಡೋ ಪೂಜೆ ನನಗೊಬ್ರು ಕಮೆಂಟ್ ಆಗಿದ್ರು, ಖುಷಿ ಆಯ್ತು. ಕಮೆಂಟಲ್ಲಿ ನೋಡಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಪೂಜೆಯಲ್ಲಿ ಏನೇ ಮಿಸ್ಟೇಕ್ ಆದರೂ ಪರವಾಗಿಲ್ಲ, ಭಕ್ತಿ ಶ್ರದ್ಧೆಯಿಂದ ಮಾಡ್ತೇವಲ್ಲ ಅದು ದೇವ್ರಿಗೆ ಭಾಳ ಹಿಡಿಸ್ತೈತೆ ಅಂತ ಹೇಳಿದ್ರಿ. ಹೌದು, ಯಾಕಂದ್ರೆ ನಾನು 2 ಗಂಟೆಗೆ ಎದ್ದೇನಂತಂದಿಂದ ಪೂಜೆನ ಮಾಡಬೇಕು, ಸರಿಯಾದ ವಿಧಾನದಲ್ಲೇ ಪೂಜೆನ ಮಾಡಬೇಕು, ಪೂಜೆದ ಫಲನ ನಾನು ಪಡ್ಕೋಬೇಕಂತನ ಅಷ್ಟು ರಾತ್ರಿ ಎಲ್ಲ ಎದ್ದು ನಾನು ಪೂಜೆ ಮಾಡೋಕೆ ರೆಡಿ ಮಾಡ್ಕೊಳಗದಿದ್ನಿ. ಬಟ್ ಬ್ಯಾಡ್ ಟೈಮ್ ಅಂತಂದ್ರೆ ಕರೆಂಟ್ ಒಂದು ಸರಿಯಾದ ಟೈಮಿಗಿನ್ನ ಕರೆಂಟ್ ಕೈ ಕೊಡ್ತಾವಂತ ಅಂದ್ಕೊಂಡಿರ್ಕಿಲ್ಲ, ಹಾಗಾಗಿ ಏರುಪೇರು ಆಯ್ತು. ಪರವಾಗಿಲ್ಲ, ಆದರೂ ಖುಷಿ ಆಯ್ತು. ಒಂದು ಪೂಜೆ ಅಂತ ಮಾಡಿದ್ವಲ್ಲ ಮನ್ಯಾಗ, ಫುಲ್ ಮನೆ ತುಂಬ ಎಲ್ಲ ಪಾಸಿಟಿವ್ ವೈಬ್ಸ್ ಇರ್ತೈತಿ. ಹಿಂಗಾಗಿ ಸಿಕ್ಕಾಪಟ್ಟಿ ಖುಷಿ ಆಯ್ತು ಅಂತಾರಲ್ಲ, ಹಂಗಿದ್ದಂಗೆ ನನಗೆ ನಿಮ್ಮೆಲ್ಲರ ಪ್ರೀತಿ ಅದೇ ಥರ ಬ್ಲೆಸ್ಸು ಕೂಡ ಮಾಡ್ತೀರಿ. ನನಗೆ ಎಲ್ಲರೂ ಭಾಳ ಅಂದ್ರೆ ಭಾಳ ವಿಶ್ವಾಸ ತಿಳಿಸ್ತೀವಿ, ಚಲೋ ಆಗಲಿ ಅಂತೇಳಿ ಬ್ಲೆಸ್ ಮಾಡ್ತೀರಿ. ಹಿಂಗೆ ಇರಲಿ ನಿಮ್ಮೆಲ್ಲರ ಪ್ರೀತಿ, ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲರ ಪ್ರೀತಿ ಸಿಗಲಿ ಅಂತ ನಾನು ದೇವರ ಹತ್ರನೂ ಕೇಳ್ಕೊತೀನಿ ಮತ್ತು ನಿಮ್ಮ ಹತ್ರನೂ ಕೇಳ್ಕೊತೀನಿ. ನಾನು ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ. ಕಳಸ ವಿಸರ್ಜನೆಯನ್ನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ. ಅವನು ಊರಿಗೆ ಹೋಗಿ ತಲುಪಾರಿಲ್ಲ ಗೊತ್ತಿಲ್ಲ, ಟೈಮ್ ಕರೆಕ್ಟ್ ಇನ್ನೂ 7 ಗಂಟೆ ಆಗಿಲ್ಲ. ಬಾಂಡೈತಿ ಇಟ್ಟೇನು ಹೊರಗೆ, ಯಾಕಂದ್ರೆ ಆರತಿ ಮಾಡಿ ಆಮೇಲೆ ಬಾಂಡೈತಿ ತಿಕ್ಕಿದ್ರ ಅಂತಂಥೇಳಿ. ಮುಂಜಾನೆ ಊಟ ಮಾಡಿಲ್ಲ, ಮುಂಜಾನೆ ಟ್ಯಾಬ್ಲೆಟ್ ತೊಗೊಂಡಿಲ್ಲ. ಈಗ ಎಷ್ಟೊತ್ತಿದ್ರು ಅವ್ನಟ್ಟು ಬಾಂಡೆ ತಿಕ್ಕಿ ಅವ್ನಟ್ಟು ಚಪಾತಿ ಎಟ್ಟು ಲಟ್ಟಿಸ್ಕೊಂಡು ಅವಾಗ ಬುತ್ತಿ ಕಟ್ಟಿದೆ. ನಾನಟ್ಟು ಚಪಾತಿ ಎಟ್ಟು ಲಟ್ಟಿಸ್ಕೊಂಡು ಚಪಾತಿಯಿಂದ ಗುಳ್ಗೀತಿ ತೊಗೋಬೇಕು. ಓಕೆ, ಅಷ್ಟೊಂದು ಏನು ಇದು ಇಲ್ಲ, ನೋವೇನಿಲ್ಲ. ಗಂಟಂತ್ರ ಐತಿ, ನಿಮ್ಗೆ ಕಾಣಿಸ್ತೇನಿಲ್ಲ, ಯಾಕಂದ್ರೆ ಫುಲ್ ಅಂದು ಹಂಗೆ ಇರೋದ್ರಿಂದಾಗೆ ಇದು ಗಂಟ ಬಹುಶಃ ಕಾಣಿಸಾಕಿಲ್ಲ ನಿಮ್ಗೆ. ಇಲ್ಲೆಷ್ಟ ಐತಿ ಇದು ಗಂಟ, ಅದರ ಹಿಂಗೆ ಮ್ಯಾಕ್ ಮಾಡಿದ್ರೆ ನೋಸ್ತೈತಿ.
ಕೆಮ್ಮು ಬರ್ತಿದ್ದಿಲ್ಲ, ಕೆಮ್ಮಿದ್ರ ಹಿಂಗೇನಾದ್ರು ಸೀನ್ ಬಂದ್ರೆ ಸೀನ್ ಇದ್ರೆ ಭಾಳ ತ್ರಾಸ ಆಕೈತೆ ಆ ಟೈಮಲ್ಲಿ. ಅಷ್ಟು ಬಿಟ್ಟರೆ ಏನೂ ಇಲ್ಲ ನೋಡಿ. ನಾನು ಹೇಳಿದ್ನಿಲ್ಲ ನಿಮ್ಮೆಲ್ಲರ ಪ್ರೀತಿನ ನನಗೆ ದೊಡ್ಡ ಸಪೋರ್ಟ್ ಅಂತ ಹೇಳ್ತೀನಿ. ಮುಖ ಸರಿಯಾಗಿ ತೊಳ್ಕೊಂಡಿಲ್ಲ, ಮುಂಜಾನೆ ಹತ್ತಿದ್ದು ಕುಂಕುಮ ಹಂಗೆ ಆಯ್ತು ನಂದು. ಪ್ಲೀಸ್ ಫ್ರೆಂಡ್ಸೇ ವಿಡಿಯೋನ ಲೈಕ್ ಮಾಡಿರಿ. ಟೈಮ್ ಈಗ 7 ಗಂಟೆ 30 ಆಗೈತಿ, ಅಂದರೆ 7:15 ಆಗೈತಿ. ಮಳೆ ಬರಾಗೈತಿ. ನಾನು ಒಬ್ಬಾಕೆ ಹೇಳ್ದೇನಿ, ನಮ್ಮ ಮನೆಯವ್ರ ಹೋಗ್ಯಾರ. ಆಗೆಲ್ಲ ಮಳೆ ಜೋರಿತ್ತು, ಅಲ್ಲಿನೂ ಬಾಂಡೆ ತಿಕ್ಬೇಕು. ಮಳೆ ಬಂತ ಹಂಗಾಗಿ ಸುಮ್ಮನೆ ಕೊಂಡ್ನಿ. ಅಲ್ಲೆಲ್ಲ ನೀರು ಸಿಡಿತಾವು, ಹೋಗಿ ಅಲ್ಲಿ ಬ್ಯಾರಲ್ನಾಗಿನೂ ಹೋಗಿ ನೀರು ತುಂಬ್ಕೋಬೇಕಲ್ಲ, ಅದನ್ನೊಂದು ತ್ರಾಸ ಆಗೈತೆ ಮೊದಲು. ಎಷ್ಟೊತ್ತನ ಏನು ಮಾಡಿದ್ರು ರುಕ್ಮಿಣಿ ಈಗ ಬಾಂಡೆ ಅಂತೀರಿ. ಹಂಗೆ ಕುಂತ್ರಿ ನಾನು, ಯಾಕೋ ಒಂದಿಟ್ಟು ಬೇಸರದಂಗೆ ಆತ ಹಂಗಾಗಿ ಕುಂತ್ರು. ನಮ್ಮ ಮನೆಯವ್ರು ಫೋನ್ ಹಚ್ಚಿನಿ, ಫೋನ್ ಹತ್ತವಂತವ್ರಿಗೆ.